ಮತ್ತೆ IDSMP ಕಾಂಪ್ಲೆಕ್ಸ್ ಅನ್ನು ನಾವು ವಿನ್ಯಾಸ ಮಾಡಿಸಿದ್ದೀವಿ. ಅದಕ್ಕೆ ಹೆಚ್ಚುವರಿಯಾಗಿ ಬೇಕಾಗಿರ್ತಕ್ಕಂಥ ಹಣ ಇವತ್ತು ನಾವು ಮತ್ತೆ ಮುನ್ಸಿಪಾಲಿಟಿ ಕೊಡುವಂಥದ್ದು ಮಾಡ್ತಾ ಇದ್ದೀವಿ. ಇವೆಲ್ಲ ಈ ರೀತಿ ಹಲವಾರು ಕೆಲಸಗಳನ್ನ ಕೈಗೆತ್ತಿಕೊಳ್ತಾ ಇದ್ದೀವಿ. ಈಗಾಗಲೇ ಆಗ್ತಾ ಇದ್ದಾವೆ. ಕಾಲೇಜುಗಳ ಬಿಲ್ಡಿಂಗ್ ಕಾಮಗಾರಿ ಆಗ್ತಾ ಇದೆ. ಸ್ಟೇಡಿಯಂ ಕೆಲಸ, ಈಗ ಸಿಂಥೆಟಿಕ್ ಕೆಲಸ ಬಹುಶಃ ನಿನ್ನೆಯಿಂದ ಟ್ರ್ಯಾಕ್ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ ಅಂತ ಭಾವಿಸ್ತೀನಿ ನಾನು. ಕ್ರಿಕೆಟ್ ಸ್ಟೇಡಿಯಂ ಕೆಲಸ ಆಗ್ತಾ ಇದೆ. ಇವತ್ತು ಇವೆಲ್ಲ ಕೆಲವೆಲ್ಲ ಆಗ್ತಾ ಇದಾವೆ. ಗ್ರಾಮೀಣ ರಸ್ತೆಗಳು ಆಗ್ತಾ ಇದಾವೆ. ನಮಗೆ ಮಹಾನುಭಾವರು ಟ್ರಂಪ್ ಅವರಿಂದ ನಮ್ಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅವರು ಮಹಾನುಭಾವರು ಟ್ರಂಪ್ ಯುದ್ಧ ಮಾಡ್ತಾ ಇರೋದ್ರಿಂದ ಇವತ್ತು ಟಾರ್ ಬೆಲೆ ದುಪ್ಪಟ್ಟಾಗಿರೋದ್ರಿಂದ ಹಲವಾರು ಕಡೆ ಜಲ್ಲಿ ಹಾಕ್ಬಿಟ್ಟು ಟಾರ್ ಹಾಕ್ತೀರಾ ಇವತ್ತು ಸಮಸ್ಯೆ ಆಗ್ತಾ ಇದೆ, ನಿಂತೋಗ್ತಾ ಇದೆ. ಈಗ ನಾವು ಯಾವಾಗ ಅವರು ಯುದ್ಧ ನಡೆಸ್ತಾರೋ ಯಾವತ್ತು ಸಮಸ್ಯೆ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೋ ಗೊತ್ತಿಲ್ಲ. ಅದರಿಂದ ಇವೆಲ್ಲ ಕೆಲವು ಸಮಸ್ಯೆಗಳು ಕೂಡ ನಮ್ಮ ಮುಂದೆ ಕಾಡ್ತಾ ಇದೆ. ಅದರಿಂದ ಇವೆಲ್ಲದರ ಜೊತೆಗೆ ಈಗಾಗಲೇ ಏನು ನಾನು ಈ ಕಾಮಗಾರಿ ಶುರುವಾದ ಮೇಲೆ ತಕ್ಷಣ ಮತ್ತೊಮ್ಮೆ ನಾನು ಜಾರ್ಜ್ ಸಾಹೇಬ್ರಲ್ಲಿ ವಿನಂತಿ ಮಾಡಿಕೊಂಡು ಇನ್ನು LT ಲೈನ್ಗೂ ತಾವು ಅನುದಾನ ಬಿಡುಗಡೆ ಮಾಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ಯಾಕಂದರೆ ಅವ್ರು ಹಂತವಾಗಿ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರಿಂದ ಮತ್ತೆ ಇದರ ಪ್ರಯತ್ನವನ್ನು ನಾನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಈಗೇನು 24/7 ಸರ್ವಿಸ್ ಸ್ಟೇಷನ್ ಆಗಬೇಕು ಅಂತಕ್ಕಂಥ ಬೇಡಿಕೆ ಇದೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ನಮ್ಮ ಶಿಡ್ಲಘಟ್ಟದವರು ಸತೀಶ್ ಅಂತೇಳಿ ಜಾರ್ಜ್ ಸಾಹೇಬರು ಪ್ರೈವೇಟ್ ಸೆಕ್ರೆಟರಿ ಇದ್ದಾರೆ. ಅವರು ನಮ್ಮದು ಚಿಂತಾಮಣಿ ಅಂತ ಏನಾದರೂ ಹೋದ್ರು ತಕ್ಷಣ ಅವರು ಅದನ್ನು ಮಂಜೂರು ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಈಗ ಕ್ವಾರ್ಟರ್ಸ್ಗೆ ಈಗಾಗಲೇ ಏನು ಹೇಳಿದ್ರು ಶಿವಶಕ್ತರು, ಈಗಾಗಲೇ ಇನ್ನು ಹೆಚ್ಚುವರಿ ಕ್ವಾರ್ಟರ್ಸ್ದು ನಾನು ಅವರಿಗೆ ಬೇಡಿಕೆ ಇಟ್ಟಿದ್ದೀನಿ, ಪತ್ರ ಕೊಟ್ಟು ಹೇಳಿದ್ದೀನಿ, ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಆದ್ಯತೆ ಮೇಲೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಹೆಚ್ಚುವರಿ ಸ್ಟೇಷನ್, ಈಗ ಉದಾಹರಣೆಗೆ ನಾವು ಇಲ್ಲಿಂದ ಕೈವಾರ ಫೀಡರ್ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಹೋಗುತ್ತೆ ಲೈನ್. ಈಗ ನಾವು ಈಗಾಗಲೇ ಮೈಲಾಪುರದ ಹತ್ರ ನಾವು ಜಾಗ ಕೊಟ್ಟಿದ್ದೀವಿ. ಮತ್ತು ಇನ್ನು ಸುಮಾರು 6 ಸ್ಟೇಷನ್ಗಳು ಮಾಡುವಂಥದ್ದಕ್ಕೆ ಜಾಗ ಕೊಡಿಸಿದ್ದೀವಿ. ಚಾಂಡ್ರಳ್ಳಿ ಹತ್ರ ಜಾಗ ಕೊಡಿಸಿದ್ದೀವಿ. ನಮ್ಮ ಸೀಕಲ್ ಹತ್ರ ಅಲ್ಲಿ ನಾವು ಗಡದಾಸನಹಳ್ಳಿ ಹತ್ರ ಅಲ್ಲಿ ಜಾಗ ಕೊಡಿಸಿದ್ದೀವಿ. ಈ ಥರ ಸುಮಾರು 6 ಸ್ಟೇಷನ್ಗಳಿಗೆ ಜಾಗ ಕೊಡಿಸುವಂಥದ್ದಾಗಿದೆ. ಮತ್ತು ಹೊಸ ಸ್ಟೇಷನ್ಗಳಿಗೆ ಈಗಾಗಲೇ ಅಂದಾಜನ್ನು ತಯಾರು ಮಾಡ್ತಾ ಇದ್ದಾರೆ. ಒಂದೆರಡು ಸ್ಟೇಷನ್ ತಯಾರು ಮಾಡಿದ್ದೀವಿ ಅಂತ ನಾನು ಹೇಳಿದ್ರು, ಎಸ್ಟಿಮೇಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಈ ರೀತಿ ಒಂದು ವಿದ್ಯುತ್ ಸರಬರಾಜಿನಲ್ಲಿ ಒಂದು ಸುಧಾರಣೆ ತರುವಂಥ ಒಂದು ಪ್ರಯತ್ನವನ್ನು ಸಹ ಮಾಡುವಂಥದ್ದಕ್ಕೂ ಗಮನ ಕೊಡ್ತಾ ಇದ್ದೀವಿ. ಯಾಕಂದರೆ ಭಾಳಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ ಇದೆಲ್ಲ ಏನಾಗ್ತಾ ಇದೆ, ಯಾವ್ದಷ್ಟು ಕಡೆ ಆಗ್ತಾ ಇದೆಯಾ, ನಮ್ಮದೇನು ನಮ್ಮ ಪಾತ್ರ ಇದೆಯಾ ಇಲ್ವಾ, ನಮ್ಮ ಶ್ರಮ ಏನಿದೆ, ಇದು ಯಾವುದು ಭಾಳಷ್ಟು ಜನಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಅದಷ್ಟು ಕಡೆ ಆಗ್ಬಿಡುತ್ತೆ ಬಿಡು ಅಂದ್ಕೊಂಡಿದ್ದಾರೆ, ಯಾವುದು ಅದಷ್ಟು ಕಡೆ ಆಗ್ತದೆ. ಈಗ ಹಿಂದೆ ಇದ್ದವ್ರು ಮಾಡ್ಬೋದಿತ್ತಲ್ಲ ಇವೆಲ್ಲ, ಕೆಲವೆಲ್ಲ ಅವತ್ತು ಬೇಡಿಕೆ ಇತ್ತಲ್ಲ. ಅದರಿಂದ ನಾನು ಹೇಳುವಂಥದ್ದು ಎಲ್ಲ ರೀತಿ ಇವತ್ತು ಏನೆಲ್ಲ ಅವಶ್ಯಕತೆಗಳಿದ್ದಾವೆ, ಅದು ನಗರ ಪ್ರದೇಶ ಇರ್ಬೋದು, ಗ್ರಾಮೀಣ ಪ್ರದೇಶ ಇರ್ಬೋದು. ಈಗ ನೋಡಿ, ಸುಮಾರು ನನಗೆ ಈಗ 32 ವಾಟರ್ ಫಿಲ್ಟರ್ಗಳು ನನಗೆ ಉದ್ಘಾಟನೆಗೆ ನಡೆದಿದೆ. ಬಹುಶಃ ಇವೆಲ್ಲ ಕಾಮಗಾರಿಗಳು ಉದ್ಘಾಟನೆ ತಡ ಆಗ್ತಾ ಇತ್ತು ನಾನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ. ಬಹುಶಃ ಇವೆಲ್ಲ ಇನ್ನು ಮೇಲೆ ಬಹಳ ವೇಗವಾಗಿ ಮುಗಿಲಿ ಅಂತ ಏನೋ ಬಹುಶಃ ಅವಕಾಶ ತಪ್ಪಾಯ್ತು ಅಂತ ಕಾಣ್ತದೆ. ಅದರಿಂದ ನಾನು ಅದನ್ನೇ ಹೇಳ್ತಾ ಇದ್ದೆ, ಇನ್ಮೇಲೆ ಈ ಲಾಗಾಗಿಗೆ ಎಳಿಬೇಡ್ರಪ್ಪ, ಮಾಜಿ ಗೀಜಿ ಎಲ್ಲ ಬರೀ ಶಾಸಕರಾಗಿ ಸಂಬೋಧಿಸಿ ಸಾಕು, ಅಷ್ಟೇ ಸಾಕು. ಅವಕಾಶ ಇತ್ತು, ಕೆಲಸ ಮಾಡಿದ್ದೀವಿ. ಅವಕಾಶ ಇಲ್ಲ, ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಕಿಲ್ಲ. ಈಗ ಏನೋ ಇವತ್ತು ಜನ, ನಾನು ಅದನ್ನೇ ಮೊನ್ನೆ ಟಿವಿಯಲ್ಲಿ ಹೇಳಿದೆ, ಭಾಳಷ್ಟು ಕೆಲವರೆಲ್ಲ ನಾವು ಬೇಸರ ಆಗಿ ರಾಜೀನಾಮೆ ಕೊಟ್ಬಿಡ್ತೀವಿ ಅದು ಇದು ಅಂತ ಹೇಳ್ತಾ ಇದ್ದೆ. ನಾನು ಹೇಳಿದೆ, ಜನ ನಮ್ಗೆ ಓಟ್ ಹಾಕಿರೋದು ಶಾಸಕರಾಗಕ್ಕೆ. ಯಾರು ಜನ ನೇರವಾಗಿ ನೀವು ಮಂತ್ರಿ ಆಗಿ ಅಂತೇಳಿ ಯಾರು ಓಟ್ ಹಾಕಿರುವಂಥದ್ದು ಮೊದಲು ಆ ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡಬೇಕು ಅಂತ ಕಾರಣದಿಂದ ನಮ್ಗೆ ಓಟ್ ಹಾಕಿರುವಂಥದ್ದು. ಅದರಿಂದ ಇವತ್ತು ಮತ್ತೆ ಯಾಕಂದ್ರೆ ಇವತ್ತು ಎಷ್ಟೇ ಕೆಲಸಗಳು ನಾನು ಮಂಜೂರು ಮಾಡಿಸಿದ್ರು ಸಹ ಹೆಚ್ಚಾಗಿ ಸಮಯ ಕೊಡಕ್ಕೆ ಆಗ್ತಾ ಇರಲಿಲ್ಲ ಕ್ಷೇತ್ರದಲ್ಲಿ. ಅದರಿಂದ ಬಹುಶಃ ದೇವರೇ ನನಗೆ ಕ್ಷೇತ್ರದಲ್ಲಿ ಇನ್ನು ಇರುವಂಥ ಏನು ಮಂಜೂರಾಗಿರುವಂಥ ಕೆಲಸಗಳನ್ನ ಪೂರ್ಣಗೊಳಿಸಬೇಕು ಅಂತಕ್ಕಂಥ ಕಾರಣದಿಂದ ಬಹುಶಃ ಇವತ್ತು ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ಬೋದು ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಅದರಿಂದ ಇವೆಲ್ಲ ಕಾಮಗಾರಿಗಳು ಮಾಡ್ತಾ ಇದ್ದೀವಿ. ಸ್ವಲ್ಪ ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇವೆಲ್ಲ ಬರ್ತವೆ. ಇನ್ನೇನೆ UGD ಅವರು ಏನೋ ಗ್ಯಾಂಗ್ಗಳಿಲ್ಲ, ಕೆಲಸ ನಿಂತೋಗಿದೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಮಾತಾಡಿದೆ, ಸರ್ ಈ ಕೆಲಸದವ್ರು ಬರ್ತಾರೆ ಸರ್, ಮಾಡ್ತೀವಿ. ಈ ರೀತಿ ಸಮಸ್ಯೆಗಳು ಇರ್ತವೆ. ಎಲ್ಲ ನಾವು ಒಂದೇ ಸತಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಆಗ್ಬಿಡುತ್ತೆ ಅನ್ನೋಂಥದ್ದು. ಇವಾಗ ಇಲ್ಲಿ ನನಗೆ ಯಾರೋ ಫೋನ್ ಹಾಕಿದ್ರು, ಇಲ್ಲ ಹೀರೋಡಲ್ಲ ಯಾವ್ದು ಹಾಕಿಟ್ಕೊಂಡು ಹೋಗಿದ್ದು ಹಿಂದ್ಗಡೆ ನಾನು ಫೋಟೋ ಹಾಕಿದ್ರು. ಸರಿಯಾಗಿ ಮಾಡಬೇಕು, ಅದಕ್ಕೆ ರೋಡ್ ಕ್ರಾಸ್ ರೋಡ್ ಇತ್ತು, ಅಲ್ಲಿ ಡ್ರೈನು ಆಚೆ ಪ್ರೊಜೆಕ್ಟ್ ಆಗಿತ್ತು, ಓಪನ್ ಡ್ರೈನ್ ಇತ್ತು. ಈಗ ಅದನ್ನು ಕೂಡ ಮುಚ್ಚಬೇಕು ಅಂತಕ್ಕಂಥದ್ದು. ಇವೆಲ್ಲ ಒಂದೊಂದು ಯಾರೆಲ್ಲ ನನಗೆ ವಾಟ್ಸಪ್ಪಲ್ಲಿ
ಈ ತರ ಇದೇ ಸಮಸ್ಯೆ ಅಂದ್ರೆ ಈಗ ಇಲ್ಲೆಲ್ಲ ಒಂದ್ ಕಡೆ ಯುಜಿಡಿ ಓವರ್ಫ್ಲೋ ಆಗ್ತಾ ಇತ್ತು ಇಲ್ಲಿ ಮೇಲ್ಗಡೆ. ಇವೆಲ್ಲ ನಾವು ಒಂದೊಂದು ಯಾರು ಇವತ್ತು ಯಾಕಂದ್ರೆ ತಂತ್ರಜ್ಞಾನ ಇರೋದ್ರಿಂದ ಇವಾಗ ಬಹಳಷ್ಟು ಜನ ನೇರವಾಗಿ ನನಗೆ ಫೋಟೋ ಸಮೇತ ಇಂಥ ಜಾಗ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮುಖಾಂತರ ಆಗ್ತದೆ. ತಕ್ಷಣ ನಾನು ಸಂಬಂಧಪಟ್ಟ ಮುನ್ಸಿಪಾಲಿಟಿ ನಮ್ಮ ಕಮಿಷನರ್ಗೆ ನಮ್ಮ ಬೇರೆ ನಮ್ಮ ಬಾಬು ಅವರಿಗೆ ಇಂಜಿನಿಯರ್ಗಳಿಗೆ ಹಾಕಿ ಇದನ್ನ ಏನ್ ಮಾಡ್ಬೇಕು, ತಕ್ಷಣ ಯಾವ ರೀತಿ ಮಾಡ್ಬೇಕು ಅಂತ ನಾನು ತಕ್ಷಣ ಅದನ್ನ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೀನಿ. ಯಾರಾದ್ರೂ KEBಗೆ ಸಂಬಂಧಪಟ್ಟಿದ್ದಾಗಲೇ ತಕ್ಷಣ ನಾನು ಸಂಬಂಧಪಟ್ಟ ಏಜೆನ್ಸಿಗಳಿಗೆ ವಾಟ್ಸಪ್ ಮಾಡಿ ನನಗೆ ಅಪ್ಡೇಟ್ ಮಾಡಿ ಅಂತ ಹೇಳಿ ನಾವು ಮಾಡ್ತೀವಿ. ಇದರಿಂದ ಇವತ್ತು ಏನೇ ಇರಲಿ ಸಮಸ್ಯೆ ಇವತ್ತು ಅದನ್ನ ಬಗೆಹರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಾನು ತಮ್ಮೆಲ್ಲ ಕೋರೋದಿಷ್ಟೇ, ತಾಳ್ಮೆಯಿಂದ ಇರಿ, ಇನ್ನ ಟೈಮ್ ಇದೆ, ಏನೇನು ಬದಲಾವಣೆ ಆಗ್ತದೆ ತಾವು ಕಣ್ಣಾರೆ ನೋಡ್ತೀರಾ, ತಾವು ಸಂತೋಷ ಪಡ್ತೀರಾ ಅನ್ನೋದು ಒಂದು ಕಡೆ. ಆದರೆ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ಳೋದು, ತಮ್ಮಲ್ಲಿ ಕಳಕಳಿಯಾಗಿ ನಾನು ವಿನಂತಿಸ್ಕೊಳ್ಳುವಂಥದ್ದು ಇಷ್ಟೇ, ದಯವಿಟ್ಟು ಇಷ್ಟೆಲ್ಲ ನಾವು ಏನಾದರೂ ಬದಲಾವಣೆ ಬಂದಿರೋಂಥದ್ದನ್ನ ಇದು ನಮ್ಮದು, ನಮ್ಮೂರಿಗೋಸ್ಕರ ಚೆನ್ನಾಗಿ ಮಾಡಿದ್ದಾರೆ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋಂಥ ಅದು ತಮ್ಮೆಲ್ಲರಿಗೂ ಬರಬೇಕು. ಈ ರೋಡಲ್ಲಿ ಇರೋ ಲೈಟ್ಗಳೆಲ್ಲ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಬದಲಾಯಿಸ್ತೀವಿ, ಸೈಡಲ್ಲೂ ಲೈಟ್ಸ್ ಹಾಕ್ತೀವಿ, ಫುಟ್ಪಾತಲ್ಲೂ ಲೈಟ್ಸ್ ಬರ್ತದೆ, ಸೆಂಟ್ರ್ ಮೀಡಿಯನ್ನಲ್ಲೂ ನಾವು ಚೇಂಜ್ ಮಾಡ್ತೀವಿ, ಮೀಡಿಯನ್ ಕೂಡ ಬದಲಾಯಿಸ್ತೀವಿ, ಮೀಡಿಯನ್ ಕೂಡ ಎತ್ತರ ಮಾಡಬೇಕು ಅಂತಿದ್ದೀವಿ. ಇವೆಲ್ಲ ಕೆಲವೆಲ್ಲ ಬದಲಾವಣೆಗಳು ತರ್ತೀವಿ. ಇದು ಕಾಮಗಾರಿ ಸ್ವಲ್ಪ ಕಾರಣಾಂತರದಿಂದ ವಿಳಂಬ ಆಗ್ತಾ ಇದೆ ಬಿಟ್ರೆ ಇವೆಲ್ಲವನ್ನು ಮಾಡುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಅದರಿಂದ ನಾನು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡುವಂಥದ್ದು, ದಯವಿಟ್ಟು ಈಗೇನು ಆಜಾದ್ ಚೌಕಲ್ಲಿ ಮಾಡಿದ್ದೀವಿ ಅಲ್ಲಿ ಮಕ್ಕಳು, ಸಣ್ಣ ಮಕ್ಕಳು ಆಟ ಆಡಬೇಕು, ಬಹುಶಃ 7-8 ವರ್ಷದ ಒಳಗಿರೋ 7 ವರ್ಷ 8 ವರ್ಷದ ಒಳಗಿರೋಂಥ ಮಕ್ಕಳು ಆಟ ಆಡುವಂಥದ್ದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ. ಮಕ್ಕಳು ಏನೋ ಪೋಷಕರು ಮಧ್ಯಾಹ್ನ ಸಾಯಂಕಾಲ ಆದರೆ ಬಂದು ಅಲ್ಲಿ ಕೂತ್ಕೊಂಡು ಮಕ್ಕಳು ಆಟ ಆಡಲಿ ಇಲ್ಲಿ ಅಂತೇಳಿ ಹಂಗೆ ಅಲ್ಲಿ ದೊಡ್ಡ ಪರದೆ ಇದೆ LED ವಾಲು, ಆ LED ವಾಲಲ್ಲಿ ಏನಾದರೂ ಕಾರ್ಯಕ್ರಮಗಳು ಅಥವಾ ನಾವು ಮಾಡುವಂಥ ಅಭಿವೃದ್ಧಿ ಕೆಲಸಗಳು ಇವೆಲ್ಲ ನೋಡುವಂಥದ್ದು ಆಗಬೇಕು. ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡಿದ್ಮೇಲೆ ಮತ್ತೆ ಹಂಗೆ ಮನೆ ಕರ್ಕೊಂಡು ಹೋಗೋದು ಅಂದರೆ ಅವ್ರು ಇನ್ನೂ ಅಲ್ಲಿ ಅದನ್ನ ವೆಲ್ಡ್ ಮಾಡ್ತಾ ಇದ್ದಾರೆ. ಆಗ ದೊಡ್ಡವರೆಲ್ಲ ಹೋಗಿದ್ದು ಎಳೆಯೋದು ಮಾಡೋದು ಮಾಡ್ತಾರೆ. ಹಿಂಗೆ ಹೇಳ್ಬೇಕು, ಅಲ್ಲೊಂದು ಫೌಂಟನ್ ಥರ ಹಾಕಿದ್ದೀವಿ, ಸಿಂಪಲ್ ಆಗಿ ಒಂದು ಫೌಂಟನ್, ರೆಡಿಮೇಡ್ ಫೌಂಟನ್, ಅದು ನಾಜಲ್ ಹಿಂದೆ ಮುಂದೆ ತಿರ್ಗಿಸೋದು, ಆ ಕೆಳಗಡೆ ಲೈಟ್ ಇದೆ, ನೀರಲ್ಲಿ ಲೈಟ್ ಇದ್ರೆ ಆ ಲೈಟ್ ಕೈ ಹಾಕೋದು, ಇವೆಲ್ಲ ಮಾಡಕ್ ಹೋಗ್ತಾರೆ. ನಾನು ಹೇಳೋದು ಇದೆಲ್ಲ ಯಾಕೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಪೂರ್ತಿ CCTV ಕ್ಯಾಮರಾ ಹಾಕ್ಸಿದೀವಿ. ಹರಿಹರ ಸ್ವಾಮಿ ದೇವಸ್ಥಾನ ಸುತ್ತಲೂ ಇವತ್ತು ಫುಟ್ಪಾತ್ ಆಗಿದೆ, ಕ್ಲೀನಾಗಿ ಆಗಿದೆ. ನಾನು ಮೊನ್ನೆ ಹೇಳಿದೆ, ನಮ್ಮ ಇವನ್ನ ಬಾಬು ಕಳಿಸಿದ್ದೆ, ಈಗೇನಲ್ಲಿ ತಿಂಡಿ ತಿನಿಸುಗಳು ಮಾಡುವಂಥ ಹೋಟ್ಲಿದ್ದಾರೆ. ನಾನು ಹೇಳಿದೆ, ನೀವು ಅಲ್ಲಿ ಜನ ಬಂದವರು ಕೂತವ್ರಿಗೆ ನೀವು ಊಟ ಸರ್ವ್ ಮಾಡಿ, ತಿಂಡಿ ಕೊಡಿ, ತೊಂದರೆ ಇಲ್ಲ. ಆದರೆ ಮುನ್ಸಿಪಾಲ್ಟಿ ಅವ್ರು ಯಾವುದು ಡಬ್ಬ ಇಡಲ್ಲ. ಮುನ್ಸಿಪಾಲ್ಟಿ ಡಬ್ಬ ಇಟ್ಟರೆ ಎಲ್ಲ ಬಂದು ತುಂಬಿಸಾಕ್ತಾರೆ. ನಾನು ಹೇಳಿದೆ, ನೀವೇ ಡಸ್ಟ್ಬಿನ್ ಇಡಬೇಕು, ನೀವೇ ಸಾಯಂಕಾಲಕ್ಕೆ ಅದನ್ನ ಕ್ಲೀನ್ ಮಾಡಿ ಸ್ವಚ್ಛವಾಗಿರುವಂಥದ್ದು ಮಾಡಬೇಕು. ನಾನು ಹೇಳಿದೆ, ಜನ ಬಂದಾಗ ಒಂದು ರೀತಿ ಅವರು ಆರಾಮಾಗಿ ಕೂತ್ಕೊಂಡು ಆ ಪರದೆ ಮೇಲೆ ಏನಾದರೂ ಬರೋದನ್ನು ನೋಡಿಕೊಂಡು ಸಮಯ ಕಳ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಯಾಕಂದ್ರೆ ಮತ್ತೆ ಅಲ್ಲಿ ಬೇರೆ ಬೇರೆದು ಮಾಡ್ತೀನಿ ನಾನು, ನೀವು ಆದಾಗ ನೀವು ನೋಡಿ ಏನೇನೆಲ್ಲ ಅಲ್ಲಿ ವ್ಯವಸ್ಥೆ ಆಗುತ್ತೆ. ಒಂದು ರೀತಿ ಬಹುಶಃ 1-2 ತಿಂಗಳು ಅಲ್ಲಿ ಬರೀ ಬಿಡುವೆ ಇರಲ್ಲ, ಎಲ್ಲರೂ ಹೋಗಿ ಸೆಲ್ಫಿ ಫೋಟೋಗಳು ಅವು ತೆಗೆದುಕೊಳ್ಳುವಂಥದ್ದೇ ಜಾಗ ಮಾಡ್ತಾ ಇದ್ದೀವಿ. ನೋಡಿ, ನೀವು ಬೇಕಾದ್ರೆ ನಾನು ಆದ್ಮೇಲೆ ಹೇಳ್ತೀನಿ. ಅದರಿಂದ ಈ ರೀತಿ ಮಾಡುವಂಥದ್ದು ಏನಕ್ಕೆ ಅಂದರೆ ಒಂದು ಬದಲಾವಣೆ ಆಗಬೇಕು. ನಾನು ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿ ನೋಡ್ತೀನಿ, ನಾನು ಅವತ್ತೇ ಯೋಚನೆ ಮಾಡಿ ಯಾಕೆ ಇವೆಲ್ಲ ಮಾಡೋಕ್ಕಾಗೋದಿಲ್ಲ, ಯಾಕೆ ಮಾಡೋಕ್ಕಾಗಲ್ಲ ನಮ್ಮೂರಿಗೆ ಯಾಕೆ ಆಗಬಾರ್ದು, ಈ ರೀತಿ ಆಲೋಚನೆಗಳು ಇಟ್ಕೊಂಡು ನಾವು ಮಾಡುವಂಥದ್ದು. ಈ ಆಜಾದ್ ಚೌಕದು ನಂದು 2005-6ನೇ ಇಸ್ವಿಲಿ ಕಂಡಂಥ ಕನಸು. ಆಜಾದ್ ಚೌಕ್ ಇದಕ್ಕೇನಾದರೂ ಒಂದು ರೂಪ ಕೊಡಬೇಕು ಅಂತ ಅವತ್ತು ನಾನು ಕಂಡಂಥ ಕನಸು, ಅದು ಇವತ್ತು ನನಸಾಗ್ತಾ ಇದೆ. ಅದರಿಂದ ಈ ರೀತಿ ಹಲವಾರು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಮಾಡುವಂಥ ಕೆಲಸಗಳು ಭಾಳಷ್ಟು ಇದ್ದಾವೆ, ಸಮಸ್ಯೆಗಳು ನಮ್ಮ ಮುಂದೆ ಭಾಳಷ್ಟು ಇದ್ದಾವೆ. ಆದರೆ ಎಲ್ಲ ಒಂದೇ ಸತಿ ಪರಿಹಾರ ಮಾಡ್ತೀವಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಯಾವುದು ಜನರಿಗೆ ಭಾಳ ಮುಖ್ಯವಾಗಿದೆ, ಯಾವುದು ಜನರಿಗೆ ಭಾಳ ಅತ್ಯವಶ್ಯಕವಾಗಿದೆ ಅಂಥದಕ್ಕೆ ನಾವು ಹೆಚ್ಚು ಒತ್ತು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಅದರಿಂದ ಇವತ್ತು ಅಂಬೇಡ್ಕರ್ ಭವನ ಇರ್ಬೋದು, ಬಹುಶಃ ಎಲ್ಲರೂ ನೋಡಬೇಕಾಗಿರ್ತಕ್ಕಂಥ, ಎಲ್ಲರೂ ಒಂದ್ಸತಿ ಬಂದು ಏನಿದು ಅಂಬೇಡ್ಕರ್ ಭವನ, ಬರೀ ಟೇಬಲ್ ಚೇರ್ ಹಾಕಿ AC-ಯಲ್ಲಿ ಕೂರುವಂಥದ್ದಲ್ಲ. ಅಂಬೇಡ್ಕರ್ ಅವ್ರ ಬಗ್ಗೆ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ, ನಿಮ್ಮಲ್ಲಿರ್ತಕ್ಕಂಥ ತಿಳುವಳಿಕೆಯನ್ನ ನೀವು ಅಲ್ಲಿ ಬಂದು ನೀವು ಕೂಡ ಅಲ್ಲಿ ಪ್ರಯತ್ನ ಮಾಡ್ಬೋದು. ಏನು ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರ, ಸುಮ್ಮನೆ ಮಾತಾಡಿದ್ರೆ ಜೈ ಭೀಮ್ ಅಂತ ಕೂಗೋದಲ್ಲ. ಅಲ್ಲಿ ಬಂದು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಅಂಬೇಡ್ಕರ್ ಅವರ ಬದುಕು, ಅವರು ಯಾವ ರೀತಿ ಬಂದರು, ಅವೆಲ್ಲವನ್ನ ಇವತ್ತು ಎಲ್ರಿಗೂ ಇವತ್ತು ಮಾಹಿತಿಯನ್ನು ಒದಗಿಸುವಂಥದ್ದು, ಕಲಿಯುವಂಥದ್ದಕ್ಕೆ ಸಂಪೂರ್ಣವಾಗಿ ಇವತ್ತು ಅಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಹುಶಃ ರಾಜ್ಯದಲ್ಲಿ ಯಾರೂ ಈ ರೀತಿ ಪ್ರಯತ್ನ ಮಾಡಿಲ್ಲ.
ಮಕ್ಕಳು ಇವತ್ತು ಬಂದು ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಅಂಬೇಡ್ಕರ್ ಅವ್ರ ಬಗ್ಗೆ ಓದಿರೋಂಥವ್ರು ಅವರ ಜ್ಞಾನವನ್ನು ಅಲ್ಲಿ ಪ್ರದರ್ಶನ ಮಾಡುವಂಥದ್ದಕ್ಕೆ ಕ್ವಿಜ್ ಥರ ವ್ಯವಸ್ಥೆ ಮಾಡಿದ್ದೀವಿ. ಇವೆಲ್ಲ ನಾವು ಯಾಕೆ ಮಾಡಿದೀವಿ ಅಂದರೆ ನಾವು ಮುಂದಿನ ಪೀಳಿಗೆಗೆ ಏನು ತೋರಿಸ್ಬೇಕು, ಏನು ಮಾಡಬೇಕು. ಸುಮ್ಮನೆ ನಾವು ಭಾಷೆದಲ್ಲೇ ನಾವು ಹೇಳೋದಲ್ಲ. ಇವತ್ತು ನಾವು ನಮ್ಮ ಕೃತಿಯಲ್ಲಿ ಕೂಡ ನಾವಿವತ್ತು ಸಮಾಜದಲ್ಲಿ ಬದಲಾವಣೆ ತರಬೇಕು, ಸಾಧಕರ ಬಗ್ಗೆ ಮಾಹಿತಿ ಒದಗಿಸುವಂಥದ್ದು ಆಗಬೇಕು. ಅದರಿಂದ ಈ ರೀತಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ವಾಲ್ಮೀಕಿ ಭವನ ಕೂಡ ಕಾಮಗಾರಿ ಚುರುಕಾಗಿದೆ. ಈಗ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಈ ರೀತಿ ಹಲವಾರು ನಮ್ಮ ಕೆಲಸಗಳು ಇವತ್ತು ಒಂದು ಕಾರ್ಯರೂಪಕ್ಕೆ ಬರ್ತಾ ಇದ್ದಾವೆ. ಅದನ್ನೆಲ್ಲ ತಾವು ಉಪಯೋಗಿಸ್ಕೋಬೇಕು ಮತ್ತು ಅದನ್ನ ಉಳಿಸುವಂಥದ್ದು ಕೆಲಸ ತಮ್ಮಿಂದ ಆಗಬೇಕು. ಇವತ್ತು ಅಂಬೇಡ್ಕರ್ ಭವನ ನನಗೆ ಇವತ್ತು ಇಷ್ಟೆಲ್ಲ ಮಾಡಿದ್ದೀವಿ. ನಾಳೆ ಇದನ್ನ ನಿರ್ವಹಣೆ ಹೇಗೆ, ಸ್ವಚ್ಛತೆ ಹೇಗೆ ಕಾಪಾಡೋದಲ್ಲಿ, ಇದನ್ನು ಯಾವ ರೀತಿ ನಾವು ಜನರಿಗೆ ಒಳ್ಳೆ ರೀತಿಯಲ್ಲಿ ಉಳಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಒಂದು ರೀತಿ ಭಯ ಇದೆ. ಅದನ್ನ ಯಾವ ರೀತಿ ನಾವು ಎದುರಿಸಬೇಕು ಅಂತಕ್ಕಂಥದ್ದು. ಅದರಿಂದ ಇವತ್ತು ಈ ರೀತಿ ಒಂದು ನಗರದಲ್ಲಿ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಆಗ್ತಾ ಇದೆ. ಇವತ್ತು ಗಿಡಗಳು ಅಷ್ಟೇ, ಇಲ್ಲೆಲ್ಲ ಗಿಡಗಳು ಏನೇನೋ ಗಿಡ ಹಾಕ್ಬಿಟ್ಟಿದ್ರು, ಯಾವುದೋ ಗಿಡ ತಂದು ಹಾಕಿದ್ರು. ಆದ್ರೂ ಇವೆಲ್ಲ ಕೆಲವು ಇದಾವೆ, ಇವೆಲ್ಲ ಕೆಲವು ಗಿಡ ತಂದು ಹಾಕಿದ್ವಿ. ಇನ್ನ ಈಗ ಚೇಳೂರು ರೋಡಲ್ಲಿ ಈಗ ಪೂರ್ತಿ ಮೀಡಿಯನ್ ಚೇಂಜ್ ಮಾಡ್ತೀವಿ. ಚೇಳೂರು ರೋಡ್ ಟೆಂಡರ್ ಆಗ್ತಾ ಇದೆ, ಅದನ್ನ ಚೇಂಜ್ ಮಾಡಿ ಅಲ್ಲಿ ಮತ್ತೆ ಇವೆಲ್ಲ ಮಾಡ್ತೀವಿ.